ಈ ದಿನ ನಮ್ಮ ನಾಗವಾಡ ಗ್ರಾಮ ಪಂಚಾಯತಿ ವತಿಯಿಂದ ಈಗಳ್ಳಿ ಗ್ರಾಮದಲ್ಲಿ ವಾರ್ಡ್ ಸಭೆಯನ್ನು ಕರೆದಿದ್ದು ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಕುಮಾರರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಹೇಳ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಈ ಸಭೆಯಲ್ಲಿ ಇದೇ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಆಶಾ ಮೇಡಮ್ ರವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವರಿಗೂ ಸಹ ಸಭೆ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಸಭೆಯ ಉಸ್ತುವಾರಿಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಕಾಮಾಕ್ಷಮ್ಮನವರು ಉಪಸ್ಥಿತರಿದ್ದು ಅವರಿಗೂ ಸಹ ಸಭೆ ಪರವಾಗಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಾಯಾಪ್ರಸಾದ್ ಅವರಿಗೂ ಸಹ ಸಭೆ ಪರವಾಗಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಲೆಕ್ಕ ಸಹಾಯಕರಾದಂತಹ ಶ್ರೀ ಸಂಜೀವ್ ಕುಮಾರ್ ಸರ್ ಅವರಿಗೂ ಸಹ ಸಭೆ ಪರವಾಗಿ. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆಗಮಿಸಿದರೆ ಅವರಿಗೂ ಸಹ ಸಭೆ ಪರವಾಗಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿಗೆ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿನಲ್ಲಿ MSW ಮಾಡ್ತಾ ಇರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು ಅವರು ಸಹ ಇಬ್ಬರು ಬಂದಿದ್ದಾರೆ. ಅವರಿಗೂ ಸಹ ಸಭೆ ಪರವಾಗಿ ಸುಸ್ವಾಗತವನ್ನು. ಹಾಗೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು, ಗ್ರಾಮದವರು, ಮಹಿಳಾ ಸದಸ್ಯರು ಮತ್ತು ಎಲ್ಲ ಗ್ರಾಮದ ಮುಖಂಡರು ತಾವೆಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ಸಭೆ ಪರವಾಗಿ ಸುಸ್ವಾಗತವನ್ನು ಹಾಕಿಕೊಂಡಿದ್ದಾರೆ. ಹಾಗೆ ಈ ಸಭೆಯ ಕರೆದಿರೋ ಉದ್ದೇಶ ಏನಂತಂದರೆ MGNREGA ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ನಾಳೆ ಗ್ರಾಮ ಸಭೆಯಲ್ಲಿ ಅಂತಿಮವಾಗಿ ಪಟ್ಟಿ ಆಗುತ್ತೆ. ಇಲ್ಲಿ ನೀವೇನು ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ MGNREGA ಬೇಡಿಕೆಗೆ ಹೊಂದಿಕೊಂಡಂತೆ ನೀವೇನು ಕಾಮಗಾರಿಗಳನ್ನ ತಿಳಿಸಿರೋ ಅದನ್ನು ನಾವು ಪಟ್ಟಿ ಮಾಡ್ಕೋತೀವಿ. ಅದನ್ನು ನಾಳೆ ಗ್ರಾಮ ಸಭೆಯಲ್ಲಿ ಅಂತಿಮವಾಗಿ ಅದನ್ನು ಫೈನಲ್ ಆಗಿ ಮಾಡ್ತೀವಿ. ಮತ್ತು ಈ ಕಾಮಗಾರಿಗಳು ಯಾವುದೂ ಸಹ ಒಂದು ವಿಷಯ, ಕಾಮಗಾರಿಗಳು ಪಟ್ಟಿ ಮಾಡ್ತೀವಿ. ಆದರೆ ಈ ಕಾಮಗಾರಿಗಳು ನೀವು ಭಾಗವಹಿಸೋದು. ಈ ಕಾಮಗಾರಿನಲ್ಲಿ ಯಾರು ಬಂದು ಕಾಂಟ್ರಾಕ್ಟ್ ತಗೊಂಡು ಮಾಡೋ ಅಂಥ ಕೆಲಸಗಳಲ್ಲ. ಇದೆಲ್ಲ ನೀವು ಮಾಡ್ತಕ್ಕಂಥ ಕೆಲಸ. ನಿಮಗೆ ಸರ್ಕಾರ ಕೂಲಿ ಕೊಡಬೇಕು, ಇವರೇ ಆ ಗ್ರಾಮದಲ್ಲೇ ಎಲ್ಲೂ ವಲಸೆ ಹೋಗ್ಬಾರ್ದು, ಬೇರೆ ಕಡೆ ಕೂಲಿಗೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸಗಳು. ಹಾಗಾಗಿ ಈ MGNREGA ಅಭಿವೃದ್ಧಿ ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ತಾವೆಲ್ಲರೂ ಸಹ ಸಹಕಾರ ನೀಡಿ. ಮತ್ತು ನಾಳೆ ಗ್ರಾಮ ಸಭೆಗೂ ಸಹ ತಾವೆಲ್ಲರೂ ಬನ್ನಿ. ಇಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಅಂತಿಮವಾಗಿ ಇಲ್ಲಿ ನಾವು ಪಟ್ಟಿಯನ್ನು ಮಾಡ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಕೇಳ್ತಾ ನಮಸ್ಕಾರ. ನಮ್ಮ ಸೆಕ್ರೆಟರಿ ಅವ್ರು ಹೇಳುವಾಗ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ಗೊತ್ತಾಯ್ತಾ? ಹೇಳಿದ ಸೆಕ್ರೆಟರಿ ಹೇಳಿದ ಅರ್ಥ ಮಾಡ್ಕೊಂಡ್ರ? ಯಾವುದೇ ಒಂದು ನಮ್ಮ ಪಂಚಾಯತಿನಲ್ಲಿ ನಾವು ಯಾವುದಾದ್ರು ಕೆಲಸಗಳು ಮಾಡ್ತಾರೆ, ಯಾವುದೊಂದು ಡ್ರೈನೇಜ್ ಆಗ್ಬೋದು, ಏನೇ ಕೆಲಸ ಮಾಡೋದು ಕೂಡ ಈ ಸಭೆಯಲ್ಲಿ ಏನು ಮಾಡ್ತೀವಿ, ಈ ಸಭೆಯಲ್ಲಿ ನೀವು ಏನು ಹೇಳ್ತೀವಿ ಅದನ್ನು ಬರ್ಕೊಡ್ತೀವಿ. ಪುನಃ ಅದನ್ನ ತಗೊಂಡು ನಾವು ಕ್ರಿಯೋಜನೆ ತಯಾರು ಮಾಡ್ತೀವಿ. ಕ್ರಿಯೋಜನೆ ತಯಾರು ಮಾಡಿ ಅದನ್ನು ತಾಲೂಕು ಪಂಚಾಯತಿ ಕಳಿಸಿ, ಜಿಲ್ಲಾ ಪಂಚಾಯತಿ ಕಳಿಸಿ, ಅದನ್ನು ಅನುಮೋದನೆ ಮಾಡಿಸಿ, ಅದು ಅನುಮೋದನೆ ಆದ್ಮೇಲೆ ಕೆಲಸ ಮಾಡಿಸ್ತೀವಿ. ಈಗ ಇವತ್ತು ಬಂದಿರೋದು ಏನಂತಂದರೆ MGNREGA ನಾವು ಒಂದು ಕ್ರಿಯೋಜನೆ ತಯಾರು ಮಾಡ್ಬೇಕಂತ ಇಲ್ಲಿ ಬಂದಿದ್ದೀವಿ. ಇಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ತೋಟಗಾರಿಕೆ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರು, ಅಗ್ರಿಕಲ್ಚರ್, ಸಿರಿಕಲ್ಚರ್, ಯಾವ ಡಿಪಾರ್ಟ್ಮೆಂಟ್ ಇರ್ಬೋದು, ಏನೇ ಒಂದು ಕೆಲಸಗಾರ ನಿಮ್ಮ ಮಾಡಬೇಕಾದ್ರೆ ಈಗ ಯಾರಾದ್ರೂ ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಗಿಡದು, ಬಾಳೆಗಿಡಕ್ಕೆ ಏನಾದ್ರು ಸಹಾಯಧನ ತಗೊಂಡಿದ್ರೆ ಇಲ್ಲಿ ರೇಷ್ಮೆ ಬೆಳೆಯೋರು ಯಾರಾದ್ರೂ ಇದ್ದಾರೆ ಇಲ್ಲಿ? ಇಲ್ಲ, ಯಾವ ಊರು ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಲಾಖೆ ಬೇರೆ ಇರ್ಬೋದು, ಅವರು ಕೃಷಿ ಇಲಾಖೆ, ತೋಟಗಾರಿಕೆ ಕೊಡ್ಬೋದಲ್ಲಿ. ಆದ್ರೆ ನೀವು ಅಲ್ಲ ಕೊಡ್ಬೇಕಾದ್ರೆ ನಮ್ಮ ಕಾಮಗಾರಿ ನಮ್ಮ ಆಕ್ಷನ್ ಪ್ಲಾನ್ ಸೇರ್ಕೊಂಡಿದ್ರೆ ಮಾತ್ರ ನಮ್ಮ ಕ್ರಿಯೋಜನ ಇದ್ರೆ ಮಾತ್ರ ನಿಮ್ಗೆ ಕೊಡೋದು. ಯಾಕೆಂದ್ರೆ ನಮ್ಮ ದೃಢೀಕರಣ ಕೇಳ್ತಾರೆ, ಈ ಫಲಾನುಭವಿ ನಿಮ್ಮ ಕ್ರಿಯೋಜನ ಇದರ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳು ಬರಬೇಕು. ನಾಳೆ ಅಲ್ಲಿಗೆ ಕರೆಸ್ತೀವಿ, ಅಲ್ಲಿಗೆ ಗ್ರಾಮ ಸಭೆಗೆ ನೀವು ಯಾವ್ದು ಬೇಕಾದ್ರೆ ಕೇಳ್ಬೋದು. ಈಗ ಉದಾಹರಣೆಗೆ ನಿಮ್ಮ ಜಮೀನಲ್ಲಿ ಯಾರು ನಾವು ತೆಂಗು ನಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೇಳ್ಬೋದು.
ನೀವು ನಮ್ಮಲ್ಲಿ ಬರೆಸ್ಬಿಟ್ಟು ಪುನಃ ನೀವು ತೋಟಗಾರಿಕೆ ಇಲಾಖೆ ಹೋದ್ರೆ ಗ್ರಾಮ ಸಭೆ ಇದೀರಾ ನೀವು ಅಂತ ಕೇಳ್ತಾರೆ. ಹೌದು ನಾವು ಸೇರಿಸಿದ್ದೀವಿ ಅಂತ ಹೇಳೋದು ಮಾತ್ರ ನಿಮ್ಮನ್ನ ಫಲಾನುಭವಿಗೆ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಈಗ ನಿಮ್ಮೂರಿನಲ್ಲಿ ಒಂದು ರಸ್ತೆ ಯಾವ್ದಾದ್ರು ಸಮಸ್ಯೆ ಇರ್ಬೋದು, ರಸ್ತೆ ಆಗ್ಬೇಕಾದ್ರೆ ಯಾವ್ದಾದ್ರು ಒಂದು ಡ್ರೈನೇಜ್ ಆಗ್ಬೇಕಾದ್ರೆ, ಯಾರು ಕೊಟ್ಟಿಗೆ ಇಟ್ಟಿಗೆ ಮಾಡ್ಕೋಬೇಕಂತಿದ್ರೆ, ತೆಂಗು ನಡೋದು, ಮತ್ತೆ ಯಾರು ರೇಷ್ಮೆ ಹುಳು ಸಾಕುವಂತ ಗಿಡ ರೇಷ್ಮೆ ಬೆಳೆ ಅಂತ ಇರ್ಬೋದು, ಯಾರಿಗೂ ಕೂಡ ನಮ್ಗೆ ಇಂಥದ್ದು ಅವಶ್ಯಕತೆ ಇದೆ ಅಂತ ನೀವು ಹೇಳಿದ್ರೆ ನಿಮ್ಮನ್ನು ನಾವು ಪಟ್ಟಿ ಮಾಡ್ಕೊತೀವಿ. ಪಟ್ಟಿ ಮಾಡ್ಕೊಂಡು ಪುನಃ ಅಲ್ಲಿ ಫೈನಲ್ ಮಾಡ್ತೀವಿ. ಗ್ರಾಮ ಸಭೆ ನಾಳೆ ಇದೆ. ಇದು ವಾರ್ಡ್ ಸಭೆ ಮಾಡ್ತಾ ಇರೋದು ನಾವು ವಾರ್ಡ್ ಸಭೆ. ಯಾವುದೇ ಒಂದು ಗ್ರಾಮ ಸಭೆ ನಾವು ಮಾಡೋಕ್ಕಿಂತ ಮೊದಲು ವಾರ್ಡ್ ಸಭೆ ಮಾಡ್ತೀವಿ. ಮೊದಲು ಈಗ ಎಲ್ಲ ಊರಲ್ಲೂ ಮಾಡಿದ್ರೆ ಹುಳಿಗಾಲಲ್ಲಾಯಿತು, ಬೊಮ್ಮನಲ್ಲಾಯಿತು, ನಿಮ್ಮೂರಲ್ಲಾಯಿತು, ಪುನಃ ಮಧ್ಯಾಹ್ನ ಹೊಸಕಾಮಕೊಪ್ಪಳ ಮಾಡ್ತೀವಿ. ಎಲ್ಲ ಸೇರಿ ಪುನಃ ನಾಗೂರಲ್ಲಿ ಗ್ರಾಮ ಸಭೆ ಮಾಡ್ತೀವಿ. ಈಗ ಏನು ನೀವು ಇಲ್ಲಿ ಉದಾಹರಣೆಗೆ ನಮಗೆ ಒಂದು ವರ್ಷಕ್ಕೆ ಒಂದಿಷ್ಟು ದುಡ್ಡನ್ನ ನಿಮ್ಮ ಪಂಚಾಯತಿಗೆ ಕೊಡ್ತೀವಿ, ನೀವು ಇಷ್ಟು ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿರ್ತಾರೆ ನಮಗೆ ಸರ್ಕಾರದಿಂದ. ಉದಾಹರಣೆಗೆ ಒಂದು NREGಯಿಂದ ನಮ್ಮಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿರುತ್ತೆ. 15ನೇ ಹಣಕಾಸು ಇರುತ್ತೆ, MGNREG ಇರುತ್ತೆ, ಇನ್ನು ಬೇರೆ ಬೇರೆ ಸ್ಕೀಮ್ನಲ್ಲಿ ದುಡ್ಡು ಬರುತ್ತೆ ನಮಗೆ. ಇದು MGNREG, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರ ಆಕ್ಷನ್ ಪ್ಲಾನ್ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಯೋಜನ ಮಾಡಕ್ಕೆ ಬಂದಿದ್ದೀವಿ ನಾವು. ನೀವು ಯಾರಾದರೂ ಹೇಳಿದ್ರೆ ಬರ್ಕೋತೀವಿ ನಾವು, ಏನು ನಿಮ್ಮ ಇದು ಬರ್ಕೋತೀವಿ. ಟೋಟಲ್ ಈಗ ಎಲ್ಲ ನಮ್ಮ ಉದಾಹರಣೆಗೆ 1 ಕೋಟಿಗೆ ಟಾರ್ಗೆಟ್ ಕೊಟ್ಟವ್ರೆ ಸರ್ಕಾರ ಅಂತ ತಿಳ್ಕೊಳ್ಳಿ. ಈಗ ಹುಯಿದಾಗ ಸ್ವಲ್ಪ ಜನ ಕೇಳೋರೆ, ಬೊಮ್ಮನಲ್ಲಿ ಕೇಳೋರೆ, ಹತ್ತು ಪುನಃ ನಗೋದು ಕೇಳ್ತಾರೆ. ಎಲ್ಲ ಕೇಳಿದಾಗ 1.5 ಕೋಟಿ ಕೊಟ್ಬಿಟ್ಟು ಒಂದು ಪಾರ್ಟಿ ತಿಳ್ಕೊಳ್ಳಿ. ಆಗ ನಾವೇನ್ ಮಾಡ್ತೀವಿ ಅಲ್ಲಿ ಗ್ರಾಮ ಸಭೆ ಸೇರ್ಸೋ ಜನರ ಮುಂದಿನ ಗ್ರಾಮ ಸಭೆಯಲ್ಲಿ ಸ್ವಲ್ಪ ಒಂದನ್ನ ಯಾವ್ದನ್ನ ಮೊದಲು ಮಾಡ್ಬೇಕು, ಯಾವ್ದು ನಂತರ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಕೊಟ್ಟಿರುವಂತ ಎಷ್ಟು ಅಮೌಂಟ್ ಇದೆ ಅದಕ್ಕೆ ತಕ್ಕಂತೆ ಆಕ್ಷನ್ ಮಾಡ್ತೀವಿ. ಮತ್ತೆ ಏನ್ ಬರ್ತೀವಿ ಎಲ್ಲವೂ ಯಾಕೋಸ್ಕರ ಇದಕ್ಕೆ ಬರ್ತಿದ್ವಿ ಅಂತ ಬಿಟ್ಟೋಯ್ತು ಅಂತ ಯಾಕೆ ಹೋಗುತ್ತೆ ಅಂದ್ರೆ ಅಲ್ಲಿ ಫೈನಲ್ ಮಾಡೋದು ಗ್ರಾಮ ಸಭೆ. ಅಲ್ಲೂ ಕೂಡ ಓದ್ತೀವಿ ನಾವು ಯಾವ್ಯಾವ ಮಾಡ್ತೀವಿ ಅಂತ. ಹಾಗಾಗಿ ಇವತ್ತು ಏನು ಸಭೆ ಸೇರಿದ್ರೆ ಇದು ಮುಗಿದ ಮೇಲೆ ಪುನಃ ನೀವು ನಾಳೆ ಗ್ರಾಮ ಸಭೆ ಭಾಗವಹಿಸ್ಕೊಡ್ತೀವಿ. ಎಲ್ಲ 8 ವಾರ್ಡ್ ಎಲ್ಲ ಸೇರಿಸಿ ಒಂದು ಗ್ರಾಮ ಸಭೆ ಮಾಡ್ತೀವಿ. ಈಗ ಗೊತ್ತಾಯ್ತಾ ನಾವು ಏನಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಅಂದ್ರೆ MGNREG ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ವರ್ಕ್ ಅನ್ನು ತಗೊಳ್ಳೋದು ಬಂದಿದ್ದೀವಿ. ಈಗ ನಾನು ಒಬ್ಬ ಕೂತ್ಕೊಂಡಲ್ಲಿ ನೋಡಿದ್ರೆ ನಿಮ್ಮಲ್ಲಿ ಏನು ಕೆಲಸ ಹೋಗೋದು ನನಗೆ ಗೊತ್ತಿರುತ್ತೆ. ಈಗ ನೀವೆಲ್ಲ ಗ್ರಾಮಸ್ಥರೇ ಅಂದ್ರೆ ನಿಮ್ಮಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವುದರಲ್ಲಿ ಡ್ರೈನೇಜ್ ಸಮಸ್ಯೆ ಇದೆ, ಯಾವುದು ಚರಂಡಿಗಳ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿರುತ್ತೆ. ಮೆಂಬರ್ಗಳು ಕೆಲವರು ಹೇಳೋರು ಈಗ ನಮ್ಗೆ ಏನೋ ಕೆಲವು ವರ್ಕ ನಮ್ಮ ಊರಲ್ಲಿ ಹಿಂದಿಂದ ಆಗ್ಬೇಕಂತ ಹೇಳಿರ್ತಾರೆ, ಅದನ್ನು ಬರ್ಕೊಂಡಿದ್ವಿ. ಕೆಲವರು ನಿಮ್ಮ ಗ್ರಾಮಸ್ಥರು ಬಂದು ಹೇಳಿದಾಗ ಅದನ್ನು ಬರ್ಕೊಂಡಿದ್ದೀವಿ. ನಾವು ಏನು ಬರ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಒಂದು ವಿಜಯ ನಮ್ಮ ಹತ್ರ ಹೇಳ್ತೀವಿ. ಅದ್ರಲ್ಲಿ ಏನಾದ್ರು ಬಿಟ್ಟಾಗಿದ್ರೆ ಪುನಃ ನೀವು ಹೇಳಿದ್ರೆ ಅದನ್ನು ಸೇರಿಸ್ಕೊಡ್ತೀವಿ ನಾವು. ಹೇಳ್ತೀರಾ ನೀವು ಏನಾದ್ರು ಸಮಸ್ಯೆಗಳಿದ್ರೆ ಹೇಳಿ. ಆಮೇಲೆ MGNREG ಯಾವ ರೀತಿ ಇದೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆಗೆ ನಮ್ಮ ಹೊಲ ನಮ್ಮ ದಾರಿ ಅಂತ ಒಂದು ಕಾನ್ಸೆಪ್ಟ್. ಅದು ನಮ್ಮ ಹೊಲ ನಮ್ಮ ದಾರಿ ಅಂದ್ರೆ ನಿಮ್ಮ ಜಮೀನುಗಳ ರಸ್ತೆ ಇರಲ್ಲ. ಈಗ ನೀವು 3-4 ಜನ ಜಮೀನು ಇರುತ್ತೆ ಅಂದ್ರೆ 3-4 ಜನ ಜಮೀನವರು ನೀವು ಮಾತಾಡ್ಕೊಂಡು ನಮ್ಮ ಜಮೀನು ದಾರಿ ಮಾಡ್ಕೊತೀವಿ ಅಂದ್ರೆ ನಿಮಗೆ ದಾರಿನೂ ಆಗುತ್ತೆ, ನೀವು ಕೆಲಸ ಮಾಡಿದ್ರೆ ಅದಕ್ಕೆ ದುಡ್ಡು ಸಿಗುತ್ತೆ. ನಮ್ಗೇನಿಲ್ಲ ಕೆರೆಗೆ ನೀರು ಆಯ್ತು ತುಂಬಾ ಅದನ್ನು ಮಾಡ್ಕೊಡಿ ನಮ್ಮ ಸರಿ ನಾನು ಹೇಳ್ತೀನಿ ಮೇಲೆ ಏನ್ ಮಾಡ್ಬೋದು ಅದೊಂದು ಕೆರೆ ತುಂಗಲ್ಲಿ ಇಲ್ಲ. ಇದು ಅದು ಭಾರಿ ಇದೆ, ಹೊಸ ಇದಿದೆ. ಒಂದು MLA ಈ ಸರಿ ಮಾಡ್ಬೇಕು, ಈ ಸರಿ ಮಾಡಲಿಲ್ಲ, ಸರಿ ಮಾಡಲಿಲ್ಲ. ಇದು ನೀರಾವರಿ ಇಲಾಖೆ ಅದು ನಮ್ಮ ವ್ಯಾಪ್ತಿ ಬರೋದಿಲ್ಲ. ಅದು ನೀರು ತುಂಬಿಸೋದು ನೀರಾವರಿ ಇಲಾಖೆ ಬರುತ್ತೆ. ಈಗ ವಾಟ್ಸಪ್ಪಲ್ಲಿ ನಾನು ಪತ್ರ ಬರೀತೀನಿ. ಅದು ನಿಮ್ಮ ಹೆಸರೇನು? ನನ್ನ ಅಯ್ಯಪ್ಪ ಅಂತ ಬರೀ ಅಯ್ಯಪ್ಪ ಅಂತ ಅವ್ರ ಹೆಸರು ಹಾಕೊಳ್ಳಿ. ಹೇಳಿದ್ರು ಕೂಡ ಹಾಕ್ಬೇಕಂತ ಹೇಳಿದ್ರು. ನೀರಾವರಿ ಕುಡಿಯುವ ನೀರಿಲ್ಲ, ಜನ ತೊಳೆಯುವ ನೀರಿಲ್ಲ ಅಲ್ಲಿ. ಆಯ್ತು, ಅದೊಂದು ಕಥೆ ತುಂಬಿಡ್ಬೇಕು. ನಾಳೆ ಕೆರೆ ಒಂದೇ ಒಂದು ಮಾತಾಡ ಅದೇ ಮಾತಾಡ್ತಾರೆ. ಒಂದೇ ಬೇರೆ ಪತ್ರ ಬರೀತೀವಿ. ಈಗ ನಾವು ವಾಟ್ಸಪ್ ಬರೀತೀವಿ, ನಿಮ್ಮ ಹೆಸರು ಹಾಕೊಂಡು ಬರೀತೀವಿ. ಒಂದ್ ವಿಚಾರ ಒಂದ್ಸರಿ ಹೇಳ್ಬಿಟ್ಟು ಸಾಕು. ಪದೇ ಪದೇ ಎಲ್ಲರಿಗೂ ಕೈ ಎಲ್ಲ ಸೇರಿ ಚರ್ಚೆ ಮಾಡ್ಬೇಕು. ಅದು ಒಂದೇ ವಿಚಾರ ಇಡೀ ದಿನ ಸೇರಿದ್ದು ಸರಿಯಾದ
ಆಯ್ತು. ಈಗ ಎಲ್ರಿಗೂ ನಿಮ್ಗೆ ಕ್ರಿಯಾಜನ ಮಾಡುವಾಗ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಂಗೆ ಸರ್ ಇಟ್ಬಿಟ್ಟು ನಾವು ಸೇರ್ಸಲ್ಲ, ನಮಗ್ ಬೇಕಾಗಿರೋದು ನೀವು ಹೇಳೋದು ಆ ತರ ಆಗ್ಬೇಕು. ಹಾಗಾಗಿ ಜನರನ್ನೇ ಕೇಳ್ಬಿಟ್ಟು ಬರೀಬೇಕು ಅಂತ ಇರೋದೇ ಹಂಗೆ. ಕ್ರಿಯಾಜನ ಮಾಡ್ಬೇಕಾದ್ರೆ ಜನರು ಕೇಳ್ಬಿಟ್ಟು ಕ್ರಿಯಾಜನ ಮಾಡ್ಬೇಕಂದ್ರೆ ಹಾಗಾಗಿ ಬಂದಿವೆ. ನೀವು ಹಾಕ್ಬೋದು, ಮಹಿಳೆಯರು ಹಾಕ್ಬೋದು, ಜೆಂಟ್ಸ್ ಯಾರು ಬೇಕು ಹಂಗನ್ಬಿಟ್ಟು ಈಗ ಬರ್ತಿದ್ದು ಮೀಟಿಂಗ್ ನಡೀತದಲ್ಲ ಬರ್ತಾವೆಲ್ಲ ಆಗಲ್ಲ. ಅಲ್ಲಿ ಪುನಃ ಗ್ರಾಮ ಅವರು ಸೈಟ್ ಬಗ್ಗೆ ಹೇಳ್ತಲ್ಲ, ರೋಡು ಊರು ಗ್ರಾಮಕ್ಕೆ ಏನೇನು ಸೌಲಭ್ಯ ಬೇಕು ಮೀಟಿಂಗ್ ಇದು ಮಾಡ್ತಾರೆ. ಹಾಗಾಗಿ ನೀವು ಹೇಳಿದ್ರೆ ನಾವು ಪುನಃ ನೋಡ್ತೀವಿ. ನಿಮ್ಮೂರು ಒಂದೆರಡು ಅವ್ರ ಒಂದೆರಡು ಸೇರಿ ನಮ್ಮ ಹಣಕಾಸು ಎಷ್ಟಕ್ಕೆ ಹೊಂದಾಣಿಕೆ ಆಗುತ್ತೆ ಅದಕ್ಕೆ ತಕ್ಕಂತೆ ಮಾಡ್ಕೊತೀವಿ. ಏನೋ ಸಮಸ್ಯೆಗಳಿದ್ರೆ ನಮ್ಗೆ ಇಲ್ಲಿ ಮೊದಲು ನಮಗೆ ಕೊಟ್ಟಿರೋ ವರ್ಕಲ್ ಇದೆ, ನಾವು ಓದ್ತೀವಿ, ಸಮಾಧಾನ ಕೇಳಿಸ್ಕೊಳ್ಳಿ. ಈಗ ಇದು ಅಲ್ಲೇ ಇದು ಸೇರ್ಸ್ಕೊಳ್ಳೋಕೆ ಅವಕಾಶ ಇದ್ರೆ ನೀವು ಹೇಳಿ ಅಷ್ಟೇ. ಅದು ಬೇಡ ಇದು ಬೇಡ ಅನ್ನೋದು ಯಾವ್ದು ಬೇಡ ಅಂದ್ರೆ ಅದೊಂದು ತೆಗೆದಾಕೋಣ, ಯಾವ್ದು ಬೇಕು ಅಂದ್ರೆ ನಮ್ಮನ್ನು ಸೇರ್ಸೋಣ. ಓದ್ಲಾ? ಸೀಗಳ್ಳಿ ಗ್ರಾಮದ ಮಾಯಿಗೌಡರ ಕೋಳಿ ಫಾರ್ಮ್ನಿಂದ ಚನ್ನಮ್ಮನ ಕಟ್ಟೆ ತನಕ ರಸ್ತೆ ಅಭಿವೃದ್ಧಿ ಒಂದು ಕೆಲಸ ಬರ್ಸೋರೆ.